ಸೊ ಗೈಸ್, ಇವತ್ತು ನಾನು ನಮ್ಮ ಕರ್ನಾಟಕದ ಕೆಲವೊಂದು ಗವರ್ಮೆಂಟ್ ಸರ್ವಿಸಸ್ ನ ಹೋಗ್ತಾ ಇದ್ದೀನಿ ಅಂಡ್ ಅಲ್ಲಿ ಫೆಸಿಲಿಟಿ ಹೇಗಿದೆ, ಎನ್ವಿರಾನ್ಮೆಂಟ್ ಹೇಗಿದೆ ಅಂಡ್ ಸೇಫ್ಟಿ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಟೋಟಲ್ 3 ಗವರ್ಮೆಂಟ್ ಸರ್ವಿಸಸ್ ನ ವಿಸಿಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಗವರ್ಮೆಂಟ್ ಹಾಸ್ಪಿಟಲ್, ಎರಡನೇದಾಗಿ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂಡ್ ಮೂರನೇ ಹಾಗೂ ಫೈನಲ್ ಆಗಿ ಗವರ್ಮೆಂಟ್ ರೈಲ್ವೆ ಸ್ಟೇಷನ್. ಗವರ್ಮೆಂಟ್ ಸರ್ವಿಸಸ್ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಫಸ್ಟ್ ಬರೋದೇ ಈ 3. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂಡ್ ವಿಡಿಯೋನ ಎಂಡ್ ಅಲ್ಲಿ ನಾನು ಗವರ್ಮೆಂಟ್ ಹಾಗೂ ನಮ್ಮ ಜನರಿಗೋಸ್ಕರ ಒಂದು ಸ್ಪೆಷಲ್ ಮೆಸೇಜ್ ನ ಪ್ರಿಪೇರ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಪೈಡಿ ಅಂಡ್ ವೆಲ್ಕಮ್ ಟು ಸ್ಪೈಡಿ ಎಕ್ಸ್ಪ್ಲೋರ್ಸ್. ಸೊ ಮೊದಲನೇದಾಗಿ ನಾನು ಬಂದಿರೋದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅಂಡ್ ಇದು ಇಲ್ಲಿನ ಒನ್ ಅಂಡ್ ಓನ್ಲಿ ಮೇನ್ ಎಂಟ್ರೆನ್ಸ್ ಒಳಗೆ ಬಂದಿದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಮರ್ಜೆನ್ಸಿ ಬ್ಲಾಕ್ ಇದೆ ಅಂಡ್ ಯಾರಿಗೂ ಈಗಲೇ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪೋಲಿಯೋ ಹಾಕ್ತಾರೆ ಅಂತ ಹೇಳಿದ್ದಾರೆ ಅಂಡ್ ಅದೇ ಯೂಶಲಿ ವೇಟಿಂಗ್ ಏರಿಯಾ ಅಂಡ್ ರೈಟ್ ಸೈಡ್ ಅಲ್ಲಿ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಸೊ ಗೈಸ್, ಈಗ ನಾನು OPD ಸೆಂಟರ್ಗೆ ಹೋಗ್ತಾ ಇದ್ದೀನಿ ನನ್ನ ಹೊಟ್ಟೆ ನೋವಿಗೆ ಕನ್ಸಲ್ಟೇಷನ್ ತಗೊಳ್ಳೋದಕ್ಕೆ. ಬನ್ನಿ ನೋಡೋಣ ಎಷ್ಟು ಅಮೌಂಟ್ ನ ಚಾರ್ಜ್ ಮಾಡ್ತಾರೆ. ಸೊ ಗೈಸ್, ಈಗ ನೀವು ನೋಡ್ತಾ ಇರೋ OPD ಕೌಂಟರ್ ಇಡೀ ಹಾಸ್ಪಿಟಲ್ ಅಲ್ಲಿ ಈ ತರ ಒಂದೇ ಇರೋದು ಅಂಡ್ ಇಲ್ಲಿಂದ ಟೋಕನ್ ಸಿಗೋ ತನಕ ನಿಮ್ಗೆ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಆದ್ರೂ ಆಗುತ್ತೆ. ಎಷ್ಟೊಂದು ಜನರು ಹಳ್ಳಿ ಕಡೆಯಿಂದ ಸುಸ್ತಾಗಿ ಇಲ್ಲಿ ಬಂದು ಈ ಲೈನ್ ಅಲ್ಲಿ ನಿಂತ್ಕೊಂತಾರೆ ಅಂಡ್ ಇಲ್ಲಿ ಓಲ್ಡ್ ಏಜ್ ಪೀಪಲ್ ಎಲ್ಲ ಇರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಇನ್ನ ಒಂದಾದ್ರೂ OPD ಕೌಂಟರ್ ಡೆವಲಪ್ ಆಗಬಹುದು. ಸೊ ಇಷ್ಟೇ ಟೈಮ್ ಲೈನ್ ಅಲ್ಲಿ ನಿಂತಿದ್ಮೇಲೆ ನಾನು ಈಗ ಕನ್ಸಲ್ಟೇಷನ್ ತಗೊಂಡ್ ಬಂದಿದ್ದೀನಿ ಅಂಡ್ ಈಗ ನಾನು ರೂಮ್ ಹುಡುಕ್ತಾ ಇದ್ದೀನಿ. ಮೇಲೆ ಹೋಗ್ಬೇಕು ಕೆಳಗೆ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ರೂಮ್ ಹುಡುಕ್ತಾ ನಾನು ನೋಡ್ತಾ ಇದ್ದೀನಿ ಹಾಸ್ಪಿಟಲ್ ಎಷ್ಟು ಕ್ಲೀನ್ ಇದೆ ಅಂತ. ಇಲ್ಲಿ ಒಂದು ಸಹಾಯ ಕೇಂದ್ರ ಅಂತ ಹಾಕಿದ್ದಾರೆ, ಹೆಲ್ಪ್ ಡೆಸ್ಕ್. ಐ ಥಿಂಕ್ ಇದು ದಾರಿ ತೋರ್ಸೋದಿಕ್ ಇರ್ಬೋದು, ಅದ್ರಲ್ಲಿ ಯಾರು ಇಲ್ಲ. ಯಾರಾದ್ರೂ ಇರ್ತಿದ್ರೆ ರೂಮ್ ತೋರ್ಸೋದಿಕ್ ಈಸಿ ಆಗ್ತಿತ್ತು. ಬೆಡ್ ಕೆಟ್ಟೋಗೈತಂತ ಬೆಡ್ ಚೇಂಜ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನರು ಹೇಳ್ತಾರೆ ಇಲ್ಲಿ ಬೆಡ್ಸ್ ಎಲ್ಲ ಮುರಿದೋಗಿರುತ್ತಂತ. ನೋಡ್ರಿ, ಇವ್ರು ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಬಹಳ ಜನರದ್ದು ಫೇವ್ರೆಟ್ ಪ್ಲೇಸ್ ತೋರಿಸ್ತಾ ಇದ್ದೀನಿ, ವಾಶ್ರೂಮ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಕ್ಲೀನ್ ಇದೆ, ಹೈಜಿನಿಕ್ ಆಗು ಕಾಣಿಸ್ತಾ ಇದೆ, ಪರವಾಗಿಲ್ಲ. ಮೇನ್ ಪಬ್ಲಿಕ್ ವಾಶ್ರೂಮ್ ಅಂತ ಏನಿಲ್ಲ, ವಾರ್ಡ್ಸ್ ಅಲ್ಲಿ ಇದೆ, ನೀವು ಅಲ್ಲಿ ಹೋಗಿ ಯೂಸ್ ಮಾಡಬಹುದು. ಇಲ್ಲಿ ಒಂದು ಡ್ರಿಂಕಿಂಗ್ ವಾಟರ್ ಫಿಲ್ಟರ್ ಕೂಡ ಇದೆ. ಇಲ್ಲಿ ಬರ್ತಿದೆ ನೋಡಿ, ಕುಡಿಯುವ ನೀರನ್ನು ಮಿತವಾಗಿ ಚಲಿಸಿ ಅಂತ. ಆದ್ರೆ ಜನರು ಇಲ್ಲಿ ನೀರು ಕುಡಿತಾರೆ ಅಂಡ್ ಇನ್ನ ಎಕ್ಸ್ಟ್ರಾ ಆಕ್ಟಿವಿಟೀಸ್ಗೂ ಕೂಡ ಯೂಸ್ ಮಾಡ್ತಾರೆ. ಅಂಡ್ ಇಡೀ ಹಾಸ್ಪಿಟಲ್ ಅಲ್ಲಿ ಈ ಒಂದೇ ಪ್ಲೇಸ್ ಅಲ್ಲಿ ನಿಮ್ಗೆ ಜಾಸ್ತಿ ಪಿಚ್ ನೋಡೋದಕ್ಕೆ ಸಿಗೋದು. ಸೊ ಗೈಸ್, ಈ ಏರಿಯಾದಲ್ಲಿ ಜನರು, ಮಕ್ಕಳು ಹಾಗೂ ಎಲ್ಲಾ ಪೇಷಂಟ್ಸ್ ಕೆಳಗಡೆ ಕೂತಿದ್ದಾರೆ. ಬೆಂಚಸ್ ಇನ್ ಫೆಸಿಲಿಟಿ ಇಲ್ಲ. ಹೇಳ್ಬೇಕಂದ್ರೆ ಒಂದಷ್ಟು ಕಡೆ ಬೆಂಚಸ್ ನ ಪ್ರೊವೈಡ್ ಮಾಡಿದ್ದಾರೆ, ಆದ್ರೆ ಒಂದೊಂದು ರೂಮ್ಸ್ ಹತ್ರ ಇಲ್ಲಿ ಹೊರಗಡೆ ಬೆಂಚಸ್ ಇಲ್ಲ. ಆದಷ್ಟು ಎಲ್ರಿಗೂ ಆಲ್ಮೋಸ್ಟ್ ಫ್ರೀ ಅಲ್ಲೇ ಮಾಡ್ತಾ ಇರೋದು. ಸೊ ಫ್ರೀ ಅಲ್ಲಿ ಮಾಡ್ತಾ ಇದ್ರು ಡಿಗ್ನಿಟಿ ಆಗಿ ಎಲ್ಲರಿಗೂ ಟ್ರೀಟ್ ಮಾಡಬೇಕು. ಯಾವ ತರ ಬೆಡ್ ಗಳನ್ನ ಚೇಂಜ್ ಮಾಡ್ತಾ ಇದಾರೆ ಅದೇ ತರ ಒಂದ್ 2-3 ಚೇರ್ಸ್ ಆಡ್ ಆನ್ ಮಾಡಬಹುದು. ಎಲ್ಲಾ ರೂಮ್ಸ್ ಹೊರಗಡೆನೂ ಅಟ್ಲೀಸ್ಟ್ ಒಂದ್ 2 ಚೇರ್ ಬೆಂಚಸ್ ಇರಬೇಕು. ಯಾಕಂದ್ರೆ ಏಜ್ ಆಗಿರುವ ಜನರು ಬರ್ತಾರೆ, ಕೆಲವು ಜನರಿಗೆ ಕೆಳಗೆ ಕುತ್ಕೊಳ್ಳಕ್ ಆಗೋದಿಲ್ಲ. ಅವರಿಗೋಸ್ಕರ ಆದ್ರೂ ಚೇರ್ಸ್ ಹಾಕಿದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಆದ್ರೂ ರಿಲೀಫ್ ಸಿಕ್ಕಂಗ್ ಆಗುತ್ತೆ. ಸೊ ಇದಾದ್ಮೇಲೆ ನಾನು ರ್ಯಾಂಡಮ್ ಜನರ ಹತ್ರ ಹೋಗಿ ಇಲ್ಲಿ ಟ್ರೀಟ್ಮೆಂಟ್ ಹೇಗಿದೆ ಅಂತ ಕೇಳಿ. ಸ್ವಲ್ಪ ಜನರು ಹೇಳಿದ್ರು ಒಂದೊಂದ್ಸತಿ ಸ್ಟಾಫ್ ನೆಗ್ಲೆಕ್ಟ್ ಮಾಡುತ್ತೆ ಅಂಡ್ ಸ್ವಲ್ಪ ಜನರು ಹೇಳಿದ್ರು ರಶ್ ಇದ್ದಾಗ ಕಂಪ್ಲೀಟ್ ದಿನ ಇಲ್ಲೇ ಸ್ಪೆಂಡ್ ಆಗುತ್ತೆ. ಏನಾದ್ರು ದುಡ್ಡು ಏನಾದ್ರು ತಗೊಂಡಿದ್ರಾ? ಇಲ್ಲ ದುಡ್ಡು ಏನಿಲ್ಲ, ಫ್ರೀ. ಮೆಡಿಸಿನ್ ಎಲ್ಲ ಫ್ರೀನೇ ತಗೊಂಡಿರೋದು ನಾವೆಲ್ಲ. ಮತ್ತೆ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ತಾರಾ? ಚೆನ್ನಾಗಿ ನೋಡ್ತಾರೆ ಸರ್, ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಬಿಟ್ಟು ಈ ಹಾಸ್ಪಿಟಲ್ನ ಯಾಕೆ ಚೂಸ್ ಮಾಡಿರೋದು? ಇವು ಚೆನ್ನಾಗಿ ನೋಡ್ತಾರೆ ಸರ್, ಅದೇನು ತೊಂದರೆ ಇಲ್ಲ. ಫ್ರೀಯಲ್ಲೇ ನೋಡ್ತಾರೆ ಸರ್. ಬಟ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತಗೊಂಡ್ರೆ ಎಲ್ಲ ಫ್ರೀ. ಸೊ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇದ್ರೆ ಫ್ರೀಯಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೆ. ಮತ್ತೊಂದು ನನಗೆ ಇಷ್ಟ ಆಗಿದ್ದು ಏನಂದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಂದು ಆಸ್ಪತ್ರೆ ಕ್ಯಾಂಟೀನ್ ಅಂತ ಇದೆ. ಕಮ್ಮಿ ರೇಟ್ ಅಲ್ಲಿ ಊಟ ಸಿಗುತ್ತೆ, ಚೆನ್ನಾಗಿದೆ. ಸೊ ಗೈಸ್, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಜಸ್ಟ್ 10 rupees ನನಗೆ ಕನ್ಸಲ್ಟೇಷನ್ ಚಾರ್ಜ್ ಆಯ್ತು ಅಂಡ್ ಡಾಕ್ಟರ್ ಕೂಡ ಚೆನ್ನಾಗಿ ನೋಡಿದ್ರು. ಎಲ್ಲೇ ಹೊರಗಡೆ ಮೆಡಿಕಲ್ ಅಲ್ಲಿ ಮೆಡಿಸಿನ್ ಕೂಡ ತಗೊಂಡಿದ್ದೀನಿ. ಏನೋ ನಿಮ್ಗೆ ಟೋಟಲ್ 30 to 50 rupees ಆಗುತ್ತೆ ಅಷ್ಟೇ. ಇಲ್ಲಿ ಹಾಸ್ಪಿಟಲ್ ಇದೆ ಅಂದ್ರೆ ಇಲ್ಲಿಂದ ಎಕ್ಸಾಕ್ಟ್ ಮುಂದ್ಗಡೆನೆ ಒಂದು ಜೆರಾಕ್ಸ್ ಅಂಗಡಿ ಇದೆ ಅಂಡ್ ಅದ್ರ ಪಕ್ಕದಲ್ಲೇ ಮೆಡಿಕಲ್ ಇದೆ. ಒಳಗಡೆನೆ ನೀವೇನಾದ್ರೂ ಮೆಡಿಸಿನ್ ತಗೊಂಡಿದ್ರೆ ಆಲ್ಮೋಸ್ಟ್ ಫ್ರೀಯಲ್ಲೇ ಕೊಡ್ತಾರೆ ಅಂಡ್ ಹೊರಗಡೆ ಬಂದ್ರೆ ಒಂದ್ ಸ್ವಲ್ಪ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ಗೈಸ್, ಇಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಏನು ಫಾಲ್ಟ್ ಇಲ್ಲ, ಟ್ರೀಟ್ಮೆಂಟ್ ಚೆನ್ನಾಗೇ ಮಾಡ್ತಾರೆ. ಡಾಕ್ಟರ್ಸ್ ಎಲ್ಲ ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಾರೆ ಅಂಡ್ ಹೈಜೀನ್ ಕೂಡ ಇದೆ, ಏನು ಫಾಲ್ಟ್ ಇಲ್ಲ ಆತರ. ಆದ್ರೆ ಫಾಲ್ಟ್ ಇರೋದು ಎಲ್ಲ ಅಂದ್ರೆ OPD ಕೌಂಟರ್ಸ್ ಇರೋದು ಇಲ್ಲಿ ಒಂದೇ ಸತಿ ಫುಲ್ ರಶ್ ಇದ್ದಾಗ 30 minutes ಅದೇ ಕ್ರೌಡ್ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ಕೆಲವೊಂದು ರೂಮ್ಸ್ ಹೊರಗಡೆ ಬೆಂಚಸ್ ಇಲ್ಲ, ಕುತ್ಕೊಳ್ಳಕ್ ಪ್ಲೇಸ್ ಇಲ್ಲ, ಬಹಳ ಜನರು ಅಲ್ಲಿ ನಿಂತ್ಕೊಂತಾರೆ ಅಂಡ್ ಆದಷ್ಟು ಟೈಮ್ ಬೇರೆಯವ್ರು ಟ್ರೀಟ್ಮೆಂಟ್ ಆಗೋ ತನಕ ಕೆಳಗಡೆನೆ ಕೂತಿರ್ತಾರೆ. ಒಳಗಡೆ ಎಲ್ಲೂ ಕುತ್ಕೊಳ್ಳಕ್ ಜಾಗ ಇಲ್ಲ ಅಂತ ಜಾಸ್ತಿ ಜನರು ಇಲ್ಲಿ ಬಿಸಿಲಲ್ಲಿ ಬಂದು ಹೊರಗಡೆ ಕುತ್ಕೊಂತಾರೆ. ಒಳಗಡೆ ಇರುವ ಈ ಜಾಗ ಬಹಳ ಕೂಲ್ ಆಗಿದೆ. ಇದೇ ಜಾಗದಲ್ಲಿ ಒಂದ್ ಸ್ವಲ್ಪ ಚೇರ್ಸ್ ಹಾಗೂ ಬೆಂಚಸ್ ಇದ್ರೆ ಜನರಿಗೂ ಹಾಗೂ ಪೇಷಂಟ್ಸ್ ಕುತ್ಕೊಳ್ಳಕ್ಕೆ ಚೆನ್ನಾಗಿರುತ್ತೆ. ಅಂಡ್ ವಿಂಡೋಸ್ ಇಂದ ಹೊರಗಡೆ ಪಿಚ್ ಮಾಡೋರು ಅದನ್ನ ಅವಾಯ್ಡ್ ಮಾಡ್ತಾರೆ, ಯಾಕಂದ್ರೆ ಜನರಲ್ ಕುತ್ಕೊಂತಾರಂತ ಅವ್ರ ಮೈಂಡ್ ಅಲ್ಲೂ ಇರುತ್ತೆ. ಸೊ ಗೈಸ್, ಈಗ ನಾನು ಬಂದಿದ್ದೀನಿ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಅಂಡ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ 1 star ರೇಟಿಂಗ್ ಹಾಗೂ ನೆಗೆಟಿವ್ ರಿವೈವ್ಸ್ ಇಷ್ಟು ಜನರು ಜಾಸ್ತಿ ಟ್ರಾವೆಲ್ ಮಾಡೋ ಜಾಗದಲ್ಲಿ ಯಾಕಿದೆ ಅಂತ ಬನ್ನಿ ನೋಡೋಣ. ಸೊ ಇದು ಎಂಟರ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ದೊಡ್ಡದು ಎಂಟಿ ಸ್ಪೇಸ್ ಸಿಗುತ್ತೆ ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ಟಿಕೆಟ್ ಪಾಸ್ ಕೌಂಟರ್ ಸಿಗುತ್ತೆ ಅಂಡ್ ಅಕ್ಕಪಕ್ಕ ಎಲ್ಲ ಬೇಕರೀಸ್ ಇದಾವೆ. ಯಾರೋ ಒಬ್ರು ರಿವೈವಲ್ ಬರ್ತಿದ್ರು, ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಬಹಳ ಚಿಕ್ಕದಾಗಿದೆ ಅಂತ ಅಂಡ್ ಅದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಈಗ ಬೇಕರಿಯಲ್ಲಿ ಸ್ನಾಕ್ ಪ್ರೈಸಸ್ ಏನಿದೆ ಅಂತ ನೋಡೋಣ. ಸಮೋಸ ಎಷ್ಟು? 20.
ಹೊರಗಡೆ 20 rupeesಗೆ ಖೈಮೆಕ್ ಸಮೋಸ ಬರುತ್ತೆ, ಅದರಲ್ಲಿ 20 rupeesಗೆ ತರಕಾರಿ ಸಮೋಸ ಇದೆ. ಸೊ ಈಗ ಇಲ್ಲಿನ ಸೇಫ್ಟಿ ಚೆಕ್ ಮಾಡೋದಕ್ಕೋಸ್ಕರ ನನ್ನ ಫ್ರೆಂಡಿನ ಸಸ್ತಾ ರೋಲೆಕ್ಸ್ ವಾಚ್ನ ನನ್ನ ಪಕ್ಕ ಇಟ್ಟು ಒಂದು 5 minutes ಬಿಟ್ಟು ಅಲ್ಲಿಂದ ಎದ್ದು ಬಂದೆ. ಅಂಡ್ ಅಲ್ಲಿಂದ ಎದ್ದು ಬಂದು ಜಸ್ಟ್ 2 to 3 minutes ಅಲ್ಲೇ ವಾಚ್ ಲಿಟ್ರಲಿ ಅಲ್ಲಿಂದ ಗಾಯವಾಯ್ತು. ಸೊ ಇಲ್ಲಿ ನಿಮ್ ಏನಾದ್ರೂ ಐಟಮ್ ಇಲ್ಲಿ ಮರ್ತು ಬಿಟ್ಟು ಬಿಡಬೇಡಿ. ಬಸ್ ಸ್ಟ್ಯಾಂಡ್ ಮುಂದ್ಗಡೆನೆ ಬಾರ್ ಇರೋದ್ರಿಂದ ಅದೆಲ್ಲ ಇಲ್ಲಿ ಕಾಮನ್. ಬನ್ನಿ ಇಲ್ಲಿಂದ ವಾಶ್ರೂಮ್ ನೋಡೋಣ. ಗೈಸ್ ನಾನು ಸತ್ ಬಿಟ್ರು ನೆಕ್ಸ್ಟ್ ಟೈಮ್ ನಾನು ಗವರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ವಾಶ್ರೂಮಿಗೆ ವಿಸಿಟ್ ಮಾಡೋದಿಲ್ಲ. ಇನ್ನ ಒಳಗಡೆ ಎಂಟರ್ ಆಗು ಇರ್ಲಿಲ್ಲ, ಆದ್ರೂ ಹೆಂಗ್ ವಾಸನೆ ಹೊಡಿತಿದ್ ಗೊತ್ತಾ. ಗವರ್ಮೆಂಟ್ ಹಾಸ್ಪಿಟಲ್ ಇದ್ರು ಅಲ್ಲಿ ವಾಶ್ರೂಮ್ ಕ್ಲೀನ್ ಆಗಿತ್ತು, ಇಲ್ಲಿ ಏನೂ ಇಲ್ಲ. ವಾಶ್ರೂಮ್ ಒಳಗಡೆ ಸೀನ್ ಅನ್ನ ನಿಮ್ಗೆ ತೋರ್ಸಲ್ಲ, ನೀವೇ ಹೋಗಿ ಅಲ್ಲಿ ನೋಡ್ಬೋದು. ಅಂಡ್ ಅಲ್ಲಿ ವಾಶ್ರೂಮ್ ಒಳಗಡೆ ಒಬ್ರು ಅಮೌಂಟ್ ಕಲೆಕ್ಟ್ ಮಾಡೋದಕ್ಕಂತ ಕೂತಿದ್ರು, 5-10 rupees ಕಲೆಕ್ಟ್ ಮಾಡ್ತಾರಲ್ಲ ಆ ತರ. ಅಂಡ್ ಅವ್ರು ಅಷ್ಟು ವಾಸನೆಯಲ್ಲಿ ಅಲ್ಲಿ ಹೆಂಗ್ ಕೂತಿದ್ರು ಅಂತ ನಾನು ಇನ್ನೂ ಕನ್ಫ್ಯೂಸ್ ಆಗಿದ್ದೀನಿ. ಬಟ್ ಸ್ಟಿಲ್ ಥಿಂಗ್ಸ್ ಮ್ಯಾನ್ ಡೂ ಫಾರ್ ದೇರ್ ಫ್ಯಾಮಿಲಿ. ಅಂಡ್ ಬಸ್ ಸ್ಟ್ಯಾಂಡ್ ಒಳಗಡೆನೆ ಒಂದು ಸ್ವಲ್ಪ ದೂರ ವಾಶ್ರೂಮ್ ಇದೆ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡದು ಹೋಟೆಲ್ ಇದೆ. ಅಂಡ್ ಈ ಹೋಟೆಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ಅಂತ ನೀವು ನಂಬೋದಕ್ಕೆ ಆಗಲ್ಲ. ಇಲ್ಲಿ ಇವ್ರು ಖರ್ಚು ಮಾಡಿದ ಅಮೌಂಟ್ ನಾವು ವಾಶ್ರೂಮ್ ಅಲ್ಲಿ ಖರ್ಚು ಮಾಡಿರ್ತಿದ್ರೆ ಅದು ಬಹಳ ಕ್ಲೀನ್ ಆಗಿರ್ತಿತ್ತು. ಅಂಡ್ ವಾಶ್ರೂಮ್ ಹೋಟೆಲ್ ಮತ್ತೆ ನಿಮ್ಗೆ ಈ ತರ ಸ್ವಿಚ್ ಬೋರ್ಡ್ಸ್ ಹಾಕಿದ್ದಾರೆ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ. ಫೋನ್ ಹೋದ್ರೆ ನಿಮ್ ಜವಾಬ್ದಾರಿ. ಚಿತ್ರದುರ್ಗದ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಹಳ ಚಿಕ್ಕದಾಗಿದೆ ಅಂತ ಜನರು ನೋಟಿಸ್ ಮಾಡಿದ್ದಾರೆ ಅಂಡ್ ಗವರ್ನಮೆಂಟ್ ನೋಟಿಸ್ ಮಾಡಿದ್ದಾರೆ. ಆದ್ರೂ ಇನ್ನೂವರೆಗೂ ಹೊಸ ಬಸ್ ಸ್ಟ್ಯಾಂಡ್ ಡೆವಲಪ್ ಆಗಿಲ್ಲ. ಸಿದ್ದರಾಮಯ್ಯ ನೀನು ಫ್ರೀ ಬಸ್ಸಿನ ಅವಶ್ಯಕತೆ ನಮಗೆಲ್ಲಪ್ಪ ತಂದೆ. ಬಸ್ ಫ್ರೀ ಮಾಡಿ ಅದ ತಗದಾಕ ರೊಕ್ಕ ಕೊಟ್ಟದನ್ನ ಮೇಲೆ ಫ್ರೀ ಮಾಡಿದ ಏನು ವನವಾಸ ನಮಗೆ ನಿಂದ್ರಾಗುನ ಜಾಗಲ್ದಂಗ ಆಗೈತಿ. ನಿನ್ಗೆ ಯಾರು ಕೇಳಿದ್ರಪ್ಪ ಬಸ್ ಫ್ರೀ ಮಾಡಂತ? ಪರಮಾತ್ಮ ಎಲ್ಲಿ ಕುಂತಿ ನಮ್ ಜೊತೆ. ನಮ್ಮ ಮೀಡಿಯಾದವರು ಬರೀ ಜಾತಿ ಧರ್ಮದ ಮಧ್ಯೆ ಜಗಳ ಇಡೋ ಕೆಲಸ ಅಂಡ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದು ಬಿಟ್ಟು ಈ ತರ ಎಲ್ಲ ಸಿಚುವೇಶನ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಏನಾದ್ರೂ ಒಂದು ಆಕ್ಷನ್ ತಗೋಬಹುದು. ಅಂಡ್ ಈ ತರ ರಶ್ ಅಲ್ಲಿ ಎಷ್ಟೋ ಜನ ಚಿಕ್ಕ ಮಕ್ಳು ಇರ್ತಾರೆ, ದೊಡ್ಡ ಏಜ್ ಆಗಿರೋ ಜನರು ಇರ್ತಾರೆ, ಲೇಡೀಸ್ ಇರ್ತವೆ. ಈ ಎಲ್ಲ ಕಷ್ಟ ಗವರ್ಮೆಂಟ್ ಬಸ್ಸಸ್ ಅಲ್ಲಿ ಟ್ರಾವೆಲ್ ಮಾಡೋರಿಗೆ ಗೊತ್ತು. ನನ್ನ ಪ್ರಕಾರ ಗವರ್ಮೆಂಟ್ ಇರೋದೇ ಜನರಿಗೋಸ್ಕರ, ಬಡವರಿಗೋಸ್ಕರ, ಮಿಡಲ್ ಕ್ಲಾಸ್ ಪೀಪಲ್ಗೋಸ್ಕರ ಒಳ್ಳೆ ಫೆಸಿಲಿಟಿ ಪ್ರೊವೈಡ್ ಮಾಡೋದಕ್ಕೆ. ಅದೆಷ್ಟೆಲ್ಲ ಅಮೌಂಟ್ ಕಮ್ಮಿನೇ ಇದೆ, ಅದೆಷ್ಟೆಲ್ಲ ಫ್ರೀನೇ ಇದೆ. ಆದ್ರೆ ಇದು ಎಂತ ಫೆಸಿಲಿಟಿ? ಜನರು ಒಂದ್ ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಬೇಕಂದ್ರೂ ಇಷ್ಟೆಲ್ಲ ಕಷ್ಟ ಪಡ್ಬೇಕಂದ್ರೆ ಇದೆಂತ ಫೆಸಿಲಿಟಿ? ಸೊ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂದರೆ ನನಗೆ ಕ್ಷಮಿಸಿ. ನನ್ನ ಫಸ್ಟ್ ವಿಡಿಯೋ ಇದು. ಆ್ಯಂಡ್ ಈಗ ನಮ್ಮ ಫೈನಲ್ ಪ್ಲೇಸಿಗೆ ಬಂದಿದ್ದೀವಿ, ಚಿತ್ರದುರ್ಗದ ರೈಲ್ವೆ ಸ್ಟೇಷನ್. ಎಂಟ್ರಿಯಲ್ಲಿ ನಿಮಗೆ ರೈಟ್ ಸೈಡಲ್ಲಿ ರಿಸರ್ವೇಷನ್ ಸೆಂಟರ್ ಸಿಗುತ್ತೆ, ನೀವು ಪ್ರೀ ಬುಕ್ ಮಾಡ್ಬೋದು. ಆ್ಯಂಡ್ ಒಳಗಡೆ ನಿಮಗೆ ಅನ್ರಿಸರ್ವ್ ಟಿಕೆಟ್ ಕೌಂಟರ್ ಇದೆ, ಅಂದರೆ ನೀವು ಇಲ್ಲೇ ಪ್ರೆಸೆಂಟಲ್ಲಿ ಟಿಕೆಟ್ ಬುಕ್ ಮಾಡ್ಬೋದು. ಇಲ್ಲಿನ ಪಾರ್ಕಿಂಗ್ ಆ್ಯಂಡ್ ಈ ಟೈಮಲ್ಲಿ ಇಲ್ಲಿ ಜಾಸ್ತಿ ಜನ ಬಂದಿಲ್ಲ, ಮಧ್ಯಾಹ್ನದ 1 ಗಂಟೆ ಆಗ್ತಾ ಇದೆ. ಆ್ಯಂಡ್ ಇದು ಇಲ್ಲಿನ ಅನ್ರಿಸರ್ವ್ ಟಿಕೆಟ್ ಕೌಂಟರ್. ಇದು ಪ್ಲಾಟ್ಫಾರ್ಮ್. ಆ್ಯಂಡ್ ಪ್ಲಾಟ್ಫಾರ್ಮ್ ಒಳಗಡೆ ಹೋಗ್ಬೇಕಂದ್ರೆ ನಿಮಗೆ ಇಲ್ಲಿ ಸ್ಟ್ರಿಕ್ಟ್ಲಿ ಬರ್ತಿದ್ದಾರೆ, ಪ್ಲಾಟ್ಫಾರ್ಮ್ ಟಿಕೆಟ್ ಇಲ್ಲದೆ ನೀವು ಪ್ಲಾಟ್ಫಾರ್ಮ್ ಹತ್ರ ಎಂಟರ್ ಆಗಿದ್ರೆ ನಿಮಗೆ 500 rupees ಆಗುತ್ತೆ, ಇಲ್ಲಾಂದರೆ 2000 rupees ಚಾರ್ಜ್ ಆಗುತ್ತೆ. ಅದಿಲ್ಲ ಅಂದರೆ 3 ತಿಂಗಳು ಜೈಲಲ್ಲಿ ನೀವು ಇರಬೇಕಾಗುತ್ತೆ, ಬರೀ ನೀವು ಪ್ಲಾಟ್ಫಾರ್ಮ್ ಟಿಕೆಟ್ ಇಲ್ಲದೆ ಪ್ಲಾಟ್ಫಾರ್ಮ್ ಹತ್ರ ಎಂಟರ್ ಆಗಿದ್ರೆ ಅಷ್ಟೇ. ನಾವೇನು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡಿದ್ದೀವಿ, ಅದಕ್ಕೆ ನಾವು ಎಂಟರ್ ಆಗ್ತಾ ಇದ್ದೀವಿ. ಆ್ಯಂಡ್ ಈ ಥರ ಎಂಟ್ರೆನ್ಸ್ ಅಲ್ಲೇ ಗಡ್ಡೆ ಇದಾವೆ. ಅರ್ಜೆಂಟಲ್ಲಿ ಜನರು ಹೊಡ್ತಾ ಬೀಳ್ಸ್ಕೊಂಡ್ರೆ ಭಾಳ ಹೊಡ್ತಾ ಬೀಳುತ್ತೆ. ಆ್ಯಂಡ್ ಇಲ್ಲಿ ಡಸ್ಟ್ಬಿನ್ ಪ್ರೊವೈಡ್ ಮಾಡಿದ್ದಾರೆ, ಹ್ಯಾಂಡ್ ವಾಶಿಗೆ ಕೂಡ ಒಳ್ಳೆ ಫೆಸಿಲಿಟಿ ಇದೆ. ಆ್ಯಂಡ್ ಇಲ್ಲೂ ಕೂಡ ಸ್ವಿಚ್ ಬೋರ್ಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆನ್ ಯುವರ್ ಓನ್ ರಿಸ್ಕ್ ನೀವು ಇಲ್ಲಿ ಚಾರ್ಜ್ ಮಾಡ್ಕೋಬೋದು. ಇಲ್ಲೂ ಸ್ನ್ಯಾಕ್ಸಿನ ಪ್ರೈಸ್ ನೋಡೋಣ ಬನ್ನಿ. 20 rupees ತೊಗೋಬೋದು. ಆದರೆ ನಾನು ಇಲ್ಲಿಂದ ತೊಗೊಳ್ತಾ ಇರೋದು ಟೀ, ಯಾಕಂದರೆ ಪ್ಲಾಟ್ಫಾರ್ಮ್ ಹತ್ರ ಈ ವೆದರಲ್ಲಿ ಟೀ ಕುಡಿಯೋದು ಮಜಾನೇ ಬೇರೆ. ಬೇರೆ ಎಲ್ಲ ಜಾಗದಕ್ಕೆ ಕಂಪೇರ್ ಮಾಡಿದರೆ ಈ ಜಾಗ ನನಗೆ ಭಾಳ ಪೀಸ್ಫುಲ್ ಆಗಿ ಕಾಣಿಸ್ತು ಆ್ಯಂಡ್ ಭಾಳ ಕ್ಲೀನ್ ಆಗೂ ಇದೆ. ಗೌರ್ಮೆಂಟಿಂದ ಟ್ರೀಟ್ಮೆಂಟ್ ಎಲ್ಲರಿಗೂ ಫ್ರೀಯಲ್ಲಿ ಸಿಗ್ತಾ ಇದ್ರು ಹೇಗೆ ವರ್ಲ್ಡ್ ಚೇಂಜ್ ಆಗ್ತಾ ಇದೆ, ಅದೇ ಥರ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸು ಚೇಂಜ್ ಆಗಬೇಕಿದೆ. ಕೆಲವೊಂದು ಸಿಚುವೇಶನ್ಸ್ ಹೇಗೆ ಬರುತ್ತೆ ಅಂದರೆ ಎಲ್ಲ ಪೇಷಂಟ್ಸ್ಗೋಸ್ಕರ 500 ಬೆಡ್ ಸಾಕಾಗೋದಿಲ್ಲ, ಅದಕ್ಕೋಸ್ಕರ ಡೆವಲಪ್ಮೆಂಟಿಂದ ಅವಶ್ಯಕತೆ ಇದೆ. ಏನೋ ಒಂದು ಹೊಸ ಚೇಂಜ್ ಸಿಗುತ್ತೆ ಅಂತ ಗವರ್ಮೆಂಟ್ ಮೇಲೆ ನಂಬಿಕೆ ಇಟ್ಕೊಂಡು ವೋಟ್ ಹಾಕಿರೋ ಜನರು ಆಮೇಲೆ ಬಸ್ಗೋಸ್ಕರ ಒದ್ದಾಡ್ಕೊಂಡು ರಿಗ್ರೆಟ್ ಮಾಡಬಾರ್ದು. ಚಿತ್ರದುರ್ಗದಲ್ಲಿ ಹೊಸದಾಗಿ ಆಗ್ತಾ ಇರೋ ರೈಲ್ವೆ ಸ್ಟೇಷನ್ ಫ್ಯೂಚರಲ್ಲಿ ಈ ತರ ಕಾಣಿಸಬಹುದು. ಅದು ವರ್ಕ್ ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿ ಆದ್ರೆ ಮಾತ್ರ ನಮ್ಮೆಲ್ಲ ಜನರಿಗೂ ಈ ತರ ಗವರ್ಮೆಂಟ್ ಪ್ಲೇಸಸ್ ನೋಡ್ಬೇಕಂತ ಬಹಳ ಆಸೆ ಇದೆ. ಇಟ್ಸ್ ನಾಟ್ ದ ಟೈಮ್ ಫಾರ್ ದ ಗವರ್ಮೆಂಟ್ ಟು ಚೇಂಜ್, ಇಟ್ಸ್ ಅ ಟೈಮ್ ಫಾರ್ ಗವರ್ಮೆಂಟ್ ಟು ಚೇಂಜ್ ದ ಸಿಸ್ಟಮ್.